ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರುವಂಥ ಸಿರಾಮಿಕ್ ಪಾಟ್ ಕಲೆಕ್ಷನ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಇದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಹೇಳ್ತೀನಿ, ಯಾವ ರೀತಿ ಪ್ಲ್ಯಾಂಟ್ಗಳನ್ನ ಹಚ್ಚಬೇಕು ಸಿರಾಮಿಕ್ ಪಾಟ್ಗಳಲ್ಲಿ, ಹಾಗೆ ಈ ಸಿರಾಮಿಕ್ ಪಾಟ್ಗಳಲ್ಲಿ ನಾವು ಗಿಡಗಳನ್ನ ಹಚ್ಚಿದಾಗ ಯಾವ ರೀತಿ ನೀರು ಕೊಡಬೇಕು, ಹಾಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಎಲ್ಲವನ್ನೂ ಹೇಳ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಚಾನಲ್. ಈ ಪ್ಲ್ಯಾಂಟರ್ನ ನೀವೇನು ನೋಡ್ತಾ ಇದ್ದೀರಾ, ಇದು ಸಿರಾಮಿಕ್ ಪ್ಲ್ಯಾಂಟರ್. ಸೊ ಇದನ್ನು ನಾನು ಈ ರೋಡ್ ಸೈಡಲ್ಲೆಲ್ಲ ಈ ಪ್ಲ್ಯಾಂಟರ್ ಸಿರಾಮಿಕ್ ಪ್ಲ್ಯಾಂಟರ್ಗಳನ್ನೇ ಮಾರ್ತಾ ಇರ್ತಾರೆ, ಅಲ್ಲಿ ತೊಗೊಂಡಿದ್ದು. ನನಗೆ ನೆನಪಿರೋ ಹಾಗೆ ಇದನ್ನು 800 ಅಥವಾ 750ಗೇನೋ ನಾನು ಬಾರ್ಗೇನ್ ಮಾಡಿ ತೊಗೊಂಡಿರೋವಂಥದ್ದು. ಸೊ ತುಂಬ ಚೆನ್ನಾಗಿ ಕ್ವಾಲಿಟಿಗಳು ಬರುತ್ತೆ. ಅವರು ಸುಮಾರು ಜಾಸ್ತಿ ರೇಟನ್ನು ಹೇಳ್ತಾರೆ, 1000ವರೆಗೂ ಹೇಳ್ತಾರೆ. ಇಷ್ಟು ದೊಡ್ಡದಾಗಿರುವಂಥ ಪಾಟ್ಗೆ ಸ್ವಲ್ಪ ನೀವು ಬಾರ್ಗೇನ್ ಮಾಡಿ ತೊಗೋಬೇಕಾಗುತ್ತೆ. ಹಾಗೆ ಈ ಪಾಟ್ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಾ, ಈ ಪ್ಲೇಟ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಇದು ಮಾಮೂಲು ನಾವೇನು ಕಿಚನಲ್ಲಿ ಯೂಸ್ ಮಾಡ್ತೀವಿ ಆ ಪ್ಲೇಟನ್ನೇ ನಾನು ಅದಕ್ಕೆ ಸೂಟ್ ಆಗುತ್ತೆ ಅಂತ ನಾನು ಆ ರೀತಿಯಾಗಿ ಇಟ್ಕೊಂಡಿರೋವಂಥದ್ದು. ಹಾಗೆ ಇಲ್ಲಿ ನಾನು ಡೈರೆಕ್ಟಾಗಿ ಪ್ಲ್ಯಾಂಟ್ನ ಹಾಕ್ಕೊಂಡಿಲ್ಲ, ಬಿಕಾಸ್ ಇದರಲ್ಲಿ ಬೇಗ ಮಣ್ಣು ನಾವೇನು ನೀರು ಕೊಡ್ತೀವಲ್ಲ ಬೇಗ ಒಣಗೋದಿಲ್ಲ. ಹಾಗೆ ಅದಕ್ಕೋಸ್ಕರ ನಾನು ಒಳಗಡೆ ಒಂದು ಪ್ಲ್ಯಾಂಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನೀವು ಪ್ಲ್ಯಾಂಟರ್ನ ಯೂಸ್ ಮಾಡ್ಕೋಬೋದು. ಇದಾದ ಮೇಲೆ ಇಲ್ಲೇನು ನೋಡ್ತಾ ಇದ್ದಾರಾ, ಇದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಕಲರು. ಯಾಕೋ ಗೊತ್ತಿಲ್ಲ, ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ. ಇದನ್ನು ನಾನು ಎಕ್ಸಿಬಿಷನ್ ಅದು ಬಂದಿರುತ್ತೆ ಮೈಸೂರಲ್ಲಿ, ಸಹರಾ ಎಕ್ಸಿಬಿಷನ್ ಅಂತ. ಸೊ ಅಲ್ಲಿ ನಾನು ತೊಗೊಂಡಿರೋ ಅಂಥದ್ದು. ಇದರದ್ದೇ ಸೇಮ್ ಸೈಜ್ದು ಇನ್ನೊಂದು ಪಾಟ್ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ಪಾಟ್ ನೋಡ್ತಾ ಇದ್ರೆ ತುಂಬ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಇದಕ್ಕೆ ಹಾಗೆ ಡ್ರೈನೇಜ್ ಹೋಲ್ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ರೀತಿಯಾದಂಥ ಪಾಟ್ಗಳಿಗೆ ಈ ಕೆಳಗಡೆ ಪ್ಲೇಟ್ಸ್ನ ಇಡೋದು ಒಂದು ದೊಡ್ಡ ತಲೆನೋವಾಗಿರುತ್ತೆ, ಯಾವ ರೀತಿ ಮ್ಯಾಚ್ ಮಾಡಬೇಕು ಅಂತ. ನಾನು ಈ ಕಂಟೈನರ್ನ ಅಂತಂದರೆ ಈ ಪಾರ್ಸಲ್ ಬಂದಿರುವಂಥ ಈ ಸ್ವಿಗ್ಗಿಲಿ ಜೊಮ್ಯಾಟೊలో ನಾವು ತರಿಸ್ಕೊತೀವಲ್ಲ ಆ ಕಂಟೈನರ್ಗೆ ನಾವೇನು ಲಿಡ್ ಬಂದಿರುತ್ತೆ ಅಲ್ವಾ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಎರಡೂ ಪ್ಲ್ಯಾಂಟ್ನ ಸೇರಿ ನಾನು ತೊಗೊಂಡಿರೋವಂಥದ್ದು ಒಟ್ಟಿಗೆ. ಇದಕ್ಕೆ ನಾನು ಎರಡು ಪ್ಲ್ಯಾಂಟ್ಗೆ 400 ಆರ್ 350 ಕೊಟ್ಟಿದ್ದೀನಿ ಅನ್ಕೋತೀನಿ. ಒಂದೊಂದು ಪ್ಲ್ಯಾಂಟ್ಗೆ ನಿಮಗೆ 200 ರೂಪೀಸ್ ಏನೋ ಆಗುತ್ತೆ. ಇದಾದಮೇಲೆ ಮೋಸ್ಟ್ ಬ್ಯೂಟಿಫುಲ್ ಆಗಿರುವಂಥ ಚಿಕ್ಕದಾಗಿರುವಂಥ ಒಂದು ಸಿರಾಮಿಕ್ ಪಾಟ್ ಇದು ಎಲಿಫೆಂಟ್ ಸಿರಾಮಿಕ್ ಪಾಟ್. ಇದು ನನಗೆ ಬರ್ಡೇಗೆ ಗಿಫ್ಟ್ ಬಂದಿರೋವಂಥದ್ದು. ಇದನ್ನು ನಾನು ಸಕ್ಯುಲೆಂಟನ್ನ ಬೆಳೆಸೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಾನು ಇದನ್ನು ಲಿವಿಂಗ್ ರೂಮಲ್ಲಿ ಟಿ ವಿ ಪಕ್ಕ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಆಮೇಲೆ ಯಾವ್ಯಾವ ಪಾಟ್ಗಳನ್ನ ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ನಾನು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇದ್ರ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಚಿಕ್ಕದಾಗಿರೋವಂಥದ್ದು. ಸೊ ಇದರಲ್ಲಿ ನಾನು ಸಕ್ಯುಲೆಂಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ಪ್ಲ್ಯಾಂಟ್ನ. ಅದಾದಮೇಲೆ ಈ ಎರಡು ಪಾಟ್ಗಳು ಸೇಮ್ ಡಿಸೈನಲ್ಲಿ ಇರುವಂಥದ್ದು, ಕಲರ್ ಮಾತ್ರ ಚೇಂಜು. ಒಂದು ಬ್ಲೂ ಇದೆ, ಒಂದು ಯೆಲ್ಲೋ ಇದೆ. ಇದು ಕೂಡ ನಾನು ಎಕ್ಸಿಬಿಷನಲ್ಲಿ ತೊಗೊಂಡಿರೋವಂಥದ್ದು. ಇದರಲ್ಲಿ ನಾನು ಸ್ನೇಕ್ ಪ್ಲ್ಯಾಂಟ್ನ ಹಾಕಿ ಇಟ್ಟಿದ್ದೀನಿ. ಈ ಸ್ನೇಕ್ ಪ್ಲ್ಯಾಂಟು ಈ ಚಿಕ್ಕ ಚಿಕ್ಕ ಸಿರಾಮಿಕ್ ಪಾಟ್ಗಳಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುವಂಥ ಪ್ಲ್ಯಾಂಟ್ಗಳಿದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಪೆಬಲ್ಸನ್ನು ಕೂಡ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋವಂಥದ್ದು. ನಿಮಗೆ 5 kg ಅಥವಾ 10 kgಯಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ. ಇದು ಪಾಲಿಷ್ ಆಗಿರೋ ಅಂಥದ್ದಲ್ಲ, ಶೈನಿಂಗದ್ದಲ್ಲ. ಸೊ ಇದು ಸಾದಾ ಇರೋವಂಥ ಪೆಬಲ್ಸು. ಇದರಲ್ಲೇ ಕಲರ್ ಪೆಬಲ್ಸನ್ನು ಕೂಡ ನಾನು ತರಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಂದು ಫಸ್ಟ್ ಸಿರಾಮಿಕ್ ಪ್ಲ್ಯಾಂಟರ್ ಅಂತ ಹೇಳ್ಬೋದು. ಇದು ಒಂದು 6-7 ವರ್ಷದ ಹಿಂದೆನೇ ನಾನು ತೊಗೊಂಡಿರೋವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ಕ್ರ್ಯಾಕ್ ಬರೋದಾಗಲಿ, ಯಾವುದೇ ನೀರು ತುಂಬ ನಾವು ಹಾಕಿದ್ರೂ ಏನೂ ಆಗದೇ ಇರುವಂಥ ಪ್ಲ್ಯಾಂಟರ್ಗಳಿವೆಲ್ಲ. ಸೊ ಇದರಲ್ಲೂ ಕೂಡ ನಾನು ಸ್ನೇಕ್ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಪೆಬಲ್ಸ್ಗಳು ನೋಡ್ತಾ ಇದ್ದೀರಾ, ಕಲರ್ ಪೆಬಲ್ಸ್ಗಳು ನೀವು ತರಿಸ್ಕೋಬೋದು ಆನ್ಲೈನಿಂದ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಒಂದು 400 ಕೊಟ್ಟಿದ್ದೆ ಅನ್ಕೋತೀನಿ, ಅದು ಯೆಲ್ಲೋ ಕಲರ್ ಪ್ಲ್ಯಾಂಟರ್ಗೆ. ಅದಾದಮೇಲೆ ಇದನ್ನು ಕೂಡ ಎಕ್ಸಿಬಿಷನಲ್ಲಿ ತೊಗೊಂಡಿರೋವಂಥದ್ದು. ಹೆಚ್ಚಾಗಿ ನಾನು ಎಕ್ಸಿಬಿಷನಲ್ಲೇ ತೊಗೋತೀನಿ. ಹಾಗೆ ಈ ರೋಡ್ ಸೈಡಲ್ಲೂ ಮಾರ್ತಾ ಇರ್ತಾರೆ, ಅವ್ರ ಕಡೆಯೂ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಈ ಪಾಟಲ್ಲಿ ನೋಡ್ತಾ ಇದ್ದರೆ ಕೆಳಗಡೆ ಒಂದು ಚಿಕ್ಕ ಬೌಲ್ನ ಇಟ್ಕೊಂಡು ಅದ್ರ ಮೇಲೆ ನಾನು ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ಹೈಟು ಕಡಿಮೆ ಆಗಿತ್ತು, ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ನಾನು ಆ ರೀತಿಯಾಗಿ ಡ್ರೈನೇಜ್ ಹೋಲು ಕವರ್ ಆಗುತ್ತೆ. ಹಾಗೆ ಇದನ್ನು ನಾನು ಹೈಟ್ ಕೂಡ ಕೊಡ್ಬೋದು ಈ ಪ್ಲ್ಯಾಂಟ್ಗೆ ಅಂತ ಈ ರೀತಿಯಾಗಿ ಇಟ್ಕೊಂಡಿರೋವಂಥದ್ದು. ಈ ವೈಟ್ ಕಲರ್ ಪಾಟ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಡಿಟೇಲಿಂಗಲ್ಲಿ ನಿಮಗೆ ಎಲಿಫೆಂಟ್ದು ಏನು ಆ ಪ್ರಿಂಟ್ ಏನಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸೋ ಅಂಥದ್ದು. ತುಂಬ
ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ಈ ವೈಟ್ ಸಿರಾಮಿಕ್ ಪಾಟ್ಗಳಿದ್ರೆ ಅದರ ಲುಕ್ಕೇ ಬೇರೆ. ಸೊ ನನಗೆ ಇದು ತುಂಬ ಇಷ್ಟ ಆಗಿ ತೊಗೊಂಡು ಬಂದಿರೋ ಅಂಥ ಪ್ಲ್ಯಾಂಟ್. ಇದಕ್ಕೆ ನಾನು 400 ರುಪೀಸ್ ಏನೋ ಕೊಟ್ಟಿದ್ದೆ ಅನ್ಕೋತೀನಿ. ಅದಾದಮೇಲೆ ಇದು ನೋಡಿ, ಇದು ಈ ಥರ ಒಂಥರ ಟೀ ಕಪ್ ಅಂತ ಏನು ಕರಿತೀವಿ ಆ ರೀತಿಯಾಗಿರೋವಂಥ ಪ್ಲ್ಯಾಂಟರ್. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನಾನು ರೋಡ್ ಸೈಡಲ್ಲಿ ಹಚ್ಚಿರ್ತಾರಲ್ವ, ಸಿರಾಮಿಕ್ ಪಾಟ್ಗಳು ಮಾರ್ತಾ ಇರ್ತಾರೆ, ಅವ್ರ ಹತ್ರ ತೊಗೊಂಡಿರೋವಂಥದ್ದು. ಇದರಲ್ಲೂ ಕೂಡ ನಾನು ಸ್ನೇಕ್ ಪ್ಲ್ಯಾಂಟ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಕೆಲವೊಬ್ಬರು ಹೇಳ್ತಾರೆ ಸಿರಾಮಿಕ್ ಪಾಟ್ಗಳಲ್ಲಿ ನಾವು ಗಿಡಗಳನ್ನ ಹಾಕೋದ್ರಿಂದ ಹೊಸ ಗಿಡಗಳು ಅಂದರೆ ಶೂಟ್ಗಳು ಬರೋದಿಲ್ಲ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಬೇಬಿ ಪ್ಲ್ಯಾಂಟ್ಗಳು ತುಂಬ ಬರುತ್ತೆ, ಹಾಗೇನಿಲ್ಲ. ಆದರೆ ನಾವು ತೊಗೋಬೇಕಾದ್ರೆ ಮಣ್ಣನ್ನು ಪೋರಸ್ ಆಗಿರೋಂಥ ಮಣ್ಣನ್ನು ತೊಗೋಬೇಕು. ಸೊ ಈ ಪ್ಲ್ಯಾಂಟರ್ಗೆ ನಾನು 300 ಕೊಟ್ಟಿದ್ದೆ ಅನ್ಕೋತೀನಿ. ತುಂಬ ದಿನ ಆಯ್ತಲ್ವ, ನನಗೆ ಅಷ್ಟು ರೇಟ್ ಕರೆಕ್ಟಾಗಿ ನೆನಪಿಲ್ಲ. ಸೊ 300 350 ಅಂದ್ಕೊಳ್ಳೋಣ. ಅಷ್ಟರಲ್ಲಿ ಈ ರೀತಿ ಪಾಟ್ಗಳು ಬರುತ್ತೆ. ಇದು ತುಂಬ ದೊಡ್ಡ ಸೈಜು ಅಲ್ಲ, ಚಿಕ್ಕ ಸೈಜು ಅಲ್ಲ, ಬಟ್ ಮೀಡಿಯಮ್ ಸೈಜ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಸುಮಾರು ಪ್ಲ್ಯಾಂಟರ್ಗಳನ್ನ ನಾನು ತೊಗೊಂಡು ಬರ್ತಾನೇ ಇರ್ತೀನಿ. ಅದಾದಮೇಲೆ ಈ ತುಳಸಿ ಕಟ್ಟೆ ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ತೋರಿಸಿದ್ದೆ ಅನ್ಕೋತೀನಿ. ಇದಕ್ಕೆ ಯಾವ ತುಳಸಿ ಗಿಡನೂ ನಾನು ಇನ್ನೂ ಹಾಕಿಲ್ಲ, ಬಿಕಾಸ್ ನನ್ನ ಹತ್ರ ತುಳಸಿ ಕಟ್ಟೆ ಬೇರೆ ಇದೆ ಇನ್ನೊಂದು. ಈ ಸಿರಾಮಿಕ್ ಪಾಟ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡು ಬಂದಿದ್ದೀನಿ ನಾನು. ನೋಡೋಣ, ಇದನ್ನು ಹಾಕಬೇಕು ತುಳಸಿ ಕಟ್ಟೆ. ಇದಕ್ಕೆ ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ಸೊ ಈ ತುಳಸಿ ಕಟ್ಟೆ ಈ ರೀತಿಯಾಗಿ ತೊಗೊಂಡು ಬಂದಮೇಲೆ ಖಾಲಿ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಇದರಲ್ಲಿ ಸ್ವಲ್ಪ ಡಿಟೇಲಿಂಗಾಗಿ ಕೊಟ್ಟಿದ್ದಾರೆ. ಮಾಮೂಲು ಸ್ವಸ್ತಿಕ್ ಅಂತ ನಾವೇನು ಕರಿತೀವಿ ಅದು, ಹಾಗೆ ಫ್ಲವರಿಂಗ್ ಡಿಸೈನು, ಹಾಗೆ ಇಲ್ಲೊಂಚೂರು ಚಿಕ್ಕದಾಗಿ ದೀಪ ಇಡೋಕ್ಕೆ ಜಾಗ ಕೂಡ ಇದೆ. ತುಂಬ ಚೆನ್ನಾಗಿದೆ ಇದು ಪ್ಲ್ಯಾಂಟರ್. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ನಾನು ತೊಗೊಂಡು ಬಂದೆ. ಈ ಸಿರಾಮಿಕ್ ಪಾಟ್ಗಳಲ್ಲಿ ನೀವು ಯಾವಾಗ್ಲೂ ಗಿಡಗಳನ್ನ ಹಾಕಬೇಕಾದ್ರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮಣ್ಣು ಪೋರಸ್ ಆಗಿರಬೇಕು. ಇಲ್ಲ ಮಣ್ಣು ಗಟ್ಟಿಯಾಗಿ ಗಿಡ ರೂಟ್ಸ ಬೆಳ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಹಾಗೆ ರೂಟ್ ರಾಟ್ ಆಗಿ ಸತ್ತು ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ, ಇದಕ್ಕೆ ನಾನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಹಾಕ್ತೀನಿ ಸದ್ಯದ್ರಲ್ಲೇ. ತುಳಸಿ ಗಿಡ ತರಬೇಕು ಅಂತಂದರೆ ನನಗೆ ಕೃಷ್ಣ ತುಳಸಿ ತೊಗೊಂಡು ಬಂದು ಹಾಕೋದಿದೆ ಈ ಗಿಡಕ್ಕೆ. ಅದಕ್ಕಂತ ನಾನು ಹೋಗಿಲ್ಲ ನರ್ಸರಿಗೆ, ಹೋದಾಗ ತೊಗೊಂಡು ಬಂದು ಹಾಕಬೇಕಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ಪ್ಲ್ಯಾಂಟ್ಸ್ಗಳು. ನಿಮಗೆ ಹೇಗೆ ಅಂದರೆ ಸಿರಾಮಿಕ್ದು ಒಂದು ಇದನ್ನೇ ಬೇರೆ. ನೀವು ಡೈರೆಕ್ಟ್ ಈಗ ಪಾಟ್ಗಳು, ಸಾದಾ ಪಾಟ್ಗಳಲ್ಲಿ ಹಾಕಿ ಕೂಡ ಇಡ್ಬೋದು. ಈಗ ಪ್ಲಾಸ್ಟಿಕ್ ಸಿರಾಮಿಕ್ಗಳಿಗೆ ಹೋಲುವಂಥ ಪ್ಲಾಸ್ಟಿಕ್ ಪಾಟ್ಗಳು, ಪ್ರಿಂಟ್ ಬರುವಂಥ ಪ್ಲಾಸ್ಟಿಕ್ ಪಾಟ್ಗಳು ಬಂದಿದೆ. ಬಟ್ ಸಿರಾಮಿಕ್ ಅಂತಂದರೆ ಅದೇನೋ ಒಂಥರ ಡಿಫ್ರೆಂಟ್ ವೈಬ್ ಅನ್ಕೊತೀನಿ. ನನಗೆ ತುಂಬ ಇಷ್ಟ ಆಗೋದು ಪರ್ಸ್ನಲಿ ಈ ಸಿರಾಮಿಕ್ ಪಾಟ್ಸ್ಗಳು. ನನಗೆ ಎಷ್ಟು ಇಷ್ಟ ಅಂತಂದರೆ, ನಾನು ಎಕ್ಸಿಬಿಷನ್ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ. ಹೋದಾಗ 2-3 ತೊಗೊಂಡು ಬರ್ತಾ ಇರ್ತೀನಿ. ಹಾಗೆ ರೇಟ್ ಕೂಡ ತುಂಬ ರೀಸ್ನೇಬಲ್ ಆಗಿರುತ್ತೆ ನೀವು ಎಕ್ಸಿಬಿಷನಲ್ಲೆಲ್ಲ ತೊಗೊಂಡಾಗ. ಸೊ ನೀವು ಒಂದೇ ಒಂದು ಮೇಂಟೆನೆನ್ಸ್ ಏನು ಅಂತಂದರೆ, ಈ ಮಕ್ಕಳಿರೋ ಅಂಥ ಮನೆಯಲ್ಲಿ ಕೈಗೆ ಸಿಗದೇ ಇರೋ ರೀತಿ, ಅಂದರೆ ಸ್ವಲ್ಪ ಅವ್ರಿಗೆ ಕೈ ಸಿಗದೇ ಇರೋ ಮೇಲ್ಗಡೆ ಈ ರೀತಿಯಾಗಿ ನೀವು ಇಟ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಸಿರಾಮಿಕ್ ಒಂದು ಸಲ ಇದು ಆಗಿಬಿಟ್ರೆ ಕಷ್ಟ. ತುಂಬ ಇಷ್ಟಪಟ್ಟು ತಂದಿರ್ತೀರ. ಸೊ ಅದಕ್ಕೋಸ್ಕರ ಅದು ಒಂದೇ ಮೇಂಟೆನೆನ್ಸು ಸಿರಾಮಿಕ್ ಪಾಟ್ದು. ಅದಾದಮೇಲೆ ಈ ಪಾಟ್ ನೋಡಿ, ಈ ಪಾಟು ತುಂಬ ದೊಡ್ಡದಾಗಿರೋವಂಥ ಪಾಟು. ಇದರಲ್ಲಿ ಚಿಕ್ಕ ಗಿಡ ಇಲ್ಲ, ಇದು ದೊಡ್ಡ ಗಿಡನೇ ಇತ್ತು, ಚಿಕ್ಕ ಗಿಡ ಆಗಿದೆ ಇವಾಗ. ಬಿಕಾಸ್ ನಾನು ಇದನ್ನು ಮೇಂಟೈನ್ ಮಾಡಿಲ್ಲ, ಸ್ವಲ್ಪ ಇದು ಹಾಳಾಗಿದೆ ಅನ್ಬೋದು. ಆದರೆ ಸೈಡಿಗೆಲ್ಲ ಇದ್ರದ್ದು ಬೇಬಿ ಪ್ಲ್ಯಾಂಟ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸಿರಾಮಿಕ್ ಪಾಟ್ಗೆ ನಾನು ಬೇರೆ ಪ್ಲ್ಯಾಂಟ್ನ ಹಾಕಬೇಕು. ಅದನ್ನು ಹಾಕೋಕ್ಕೋಸ್ಕರ ತೊಗೊಂಡಿದ್ದೆ ಮೊನ್ನೆ ಪ್ಲ್ಯಾಂಟ್, ಬಟ್ ಅದು ಬೇಬಿ ಪ್ಲ್ಯಾಂಟ್ಸ್ ಬರ್ತಾ ಇರೋದನ್ನು ನೋಡಿ ನಾನು ಸ್ಟಾಪ್ ಮಾಡಿದ್ದೀನಿ. ಈಗ ಸದ್ಯದರಲ್ಲೇ ಇದ್ರದ್ದು ರೀಪಾಟ್ ಮಾಡೋದು ಕೂಡ ಇದೆ, ಅದನ್ನು ಮಾಡ್ತೀನಿ. ಈ ಪ್ಲ್ಯಾಂಟರ್ನ ನಾನು 900 ಕೊಟ್ಟು ಈ ರೋಡ್ ಸೈಡಲ್ಲಿ ಅವ್ರು ಏನು ಮಾರ್ತಾರೆ ಆ ಸಿರಾಮಿಕ್ ಪಾಟ್ದೇನು ಒಂದು ಚಿಕ್ಕ ಶಾಪ್ ಇಟ್ಕೊಂಡಿರ್ತಾರೆ, ಅಲ್ಲಿ ತೊಗೊಂಡಿರೋವಂಥದ್ದು. ಅವ್ರು ಹೇಳಿದ್ದು 1500 1600 ನನಗೆ ಹೇಳಿದರು. ಬಟ್ ನಾನು 900 850 ಕೊಟ್ಟು ತೊಗೊಂಡಿದ್ದೆ. ಇದು ಸುಮಾರು ವರ್ಷ ಆಯಿತು ತೊಗೊಂಡು. ನಾನು ಯೂಸ್ ಮಾಡಿರೋ ಪ್ರಕಾರ ಪ್ಲಾಸ್ಟಿಕ್ ಪಾಟ್ಗಿನ್ನ ಸಿರಾಮಿಕ್ ಪಾಟ್ಗಳು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರೂ ಈ ಪಾಟ್ಗಳು ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಪಾಟ್ಗಳು ಯೂಸ್ ಮಾಡೋದು ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ, ಈ ಬಿಸಿಲು ಬಿದ್ದಾಗೆಲ್ಲ ಕಲರ್ ಫೇಡ್ ಆಗಿಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಇರೋದ್ರಿಂದ ಹೆಚ್ಚಾಗಿ ಸಿರಾಮಿಕ್ ಪಾಟ್ಗಳನ್ನ ನಾನು ಪ್ರಿಫರ್ ಮಾಡ್ತೀನಿ. ಅದು ಇಂಡೋರ್ಗೆ ಸಿರಾಮಿಕ್ ಪಾಟ್ಗಳನ್ನೇ ನಾನು ಪ್ರಿಫರ್ ಮಾಡೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ತುಂಬ ಪ್ಲ್ಯಾಂಟರ್ಗಳು ಇಲ್ಲ ನನ್ನ ಹತ್ರ, ಸಿರಾಮಿಕ್ ಪಾಟ್ಗಳು ಎಷ್ಟು ಇದೆ ಅಷ್ಟನ್ನು ನಾನು ತೋರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿರುವಂಥ ಪ್ಲ್ಯಾಂಟರ್ಗಳು ಇನ್ನೂ
ಕಲರ್ಫುಲ್ ಆಗಿರುವಂಥ ಡಿಸೈನ್ ಇರುವಂಥ ಪ್ಲ್ಯಾಂಟರ್ಗಳು ನಿಮಗೆ ಮಾರ್ಕೆಟ್ಗಳಲ್ಲಿ ಹಾಗೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ, ಮೀಶೋಗಳಲ್ಲೂ ಕೂಡ ಸಿಗ್ತಾ ಇದೆ. ಬಟ್ ನಾನು ಹೇಳೋದು ಏನಂತಂದರೆ, ನೀವು ಈ ಆನ್ಲೈನಲ್ಲಿ ನೀವು ಸಿರಾಮಿಕ್ ಪಾಟ್ಗಳನ್ನ ತೊಗೋಬದಲು ಡೈರೆಕ್ಟಾಗಿ ಹೋಗಿ ತೊಗೊಳ್ಳಿ. ಬಿಕಾಸ್ ಡ್ಯಾಮೇಜ್ ಎಲ್ಲ ಬರುತ್ತೆ ಆನ್ಲೈನಲ್ಲಿ, ಯಾಕಂದರೆ ಅದು ಟ್ರಾನ್ಸ್ಪೋರ್ಟ್ ಆಗೋ ಟೈಮಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಆಫ್ಲೈನೇ ತೊಗೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಪಾಟ್ಗಳನ್ನ ಎಲ್ಲೆಲ್ಲಿ ನಾನು ಇಟ್ಕೊಂಡಿದ್ದೀನಿ ಅಂತ. ಈ ಪಾಟನ್ನ ನಾನು ತೋರಿಸಿದ್ನಲ್ಲ, ಅದನ್ನು ಹೊರಗಡೆ ಕಾರಿಡಾರಲ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊಂಡಿರೋವಂಥದ್ದು. ಹಾಗೆ ಈ ತುಳಸಿ ಕಟ್ಟೆನೂ ನಾನು ಸ್ಟ್ಯಾಂಡಲ್ಲೇ ಇಟ್ಕೊಂಡಿರೋವಂಥದ್ದು. ಹಾಗೆ ಅಮೆಝಾನಿಂದ ತರಿಸ್ಕೊಂಡಿರೋ ಅಂಥದ್ದು ಈ ಪ್ಲ್ಯಾಂಟರ್ದು ಸ್ಟ್ಯಾಂಡ್ ಏನಿತ್ತು, ಅದರಲ್ಲಿ ನಾನು ಈ ಸಿರಾಮಿಕ್ ಪಾಟ್ಗಳನ್ನ ಇಟ್ಕೊಂಡಿರೋವಂಥದ್ದು. ಹಳೆ ವಿಡಿಯೋದಲ್ಲಿ ಇದ್ರ ಲಿಂಕ್ ಕೂಡ ನಾನು ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಯಾರಿಗಾದ್ರೂ ಲಿಂಕ್ ಹೊಸದಾಗಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಹಾಗೆ ನಾನು ಲಿಂಕನ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಈ ಪಾಟು ಸಿರಾಮಿಕ್ ಅಲ್ಲ, ಇದು ಪ್ಲಾಸ್ಟಿಕ್ ಪಾಟು. ನೋಡೋಕ್ಕೆ ಸಿರಾಮಿಕ್ ಥರನೇ ಕಾಣಿಸುತ್ತೆ. ಇದರಲ್ಲಿ ನಾನು ಜಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.